ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ಭಾರೀ ಬಿರುಗಾಳಿಯಿಂದಾಗಿ ದೊಡ್ಡ ಮರಗಳು ಮನೆ ಮೇಲೆ ಉರುಳಿ ಬಿದ್ದು ಅಪಾರ ಪ್ರಮಾಣದ ಹಾನಿ. ಅದೃಷ್ಟಶಾತ ಮನೆ ಬಿಟ್ಟು ಹೊರಗೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾದ ಮನೆ ಮಾಲೀಕರು. ಮನೆಗಳ ಮೇಲೆ ಮರ ಬಿದ್ದುದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು, ಮನೆ ಸೂರು ಇಲ್ಲದೆ ಬೀದಿಗೆ ಬಿದ್ದ ಮನೆ ಮಾಲೀಕರು. ನೀಲಪ್ಪ ಕಾಂಬಳೆ, ಗೌರವ್ವ ಕಾಂಬಳೆ, ಶಶಿಕಲಾ ರೋಗಿ, ಯಲ್ಲಪ್ಪ ರೋಗಿ ಹಾಗೂ ಭೀಮಪ್ಪ ದುರ್ಗಾಪುಗೋಳ್ ಮನೆಗಳು ಸಂಪೂರ್ಣ ಜಖಮ್ಮಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂದು ಸಂಜೆ ಭಾರೀ ಬಿರುಗಾಳಿಗೆ ಗಿಡಮರಗಳು ಉರುಳಿ ನಾನಾ ಮನೆಗಳ ಮೇಲೆ ಮರ ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ಭಾರೀ ಬಿರುಗಾಳಿ ಜನರನ್ನು ಭಯಭೀತರನ್ನಾಗಿ ಮಾಡಿತ್ತು. ವಿಪರೀತ ಬಿರುಗಾಳಿ ಬೀಸಿದ್ದನ್ನು ಕಂಡ ಜನ ಭಯಭೀತರಾಗಿ ಮನೆ ಸೇರಿದರು. ಬಿರುಗಾಳಿಯಿಂದ ಮನೆ ಮೇಲೆ ದೊಡ್ಡ ಗಾತ್ರದ ಮರಗಳು ಬಿದ್ದಿವೆ. ಶ್ರೀಕಾಂತ್ ಚೌಳ ಜೊತೆ ರಾಮಗೌಡ್ ಪಾಟೀಲ್, ಬೋರ್ಗಲ್. ಎಲ್ಲ ಹಾರೋಗಿದಾವೇನ್ರಿ? ಇರ್ಲಿ ಬಿಡಿ. ಏನಾಗ್ತದ? ಏನಾಯ್ತು? ಇದು ಗಾಳಿ ಮಳಿ ಬಂದ್ ಕಿಶಂದ ಬಿದ್ದು ಮುರಿದ ಸಾಕಾಲಾಗಿ ಉದಿತ್ತು ಕೊಂದು ಮುರಿದೈತಿ. ಯಾರು ನಿಮ್ದು ಒಂದ ಮುರಿದೈತೋ? ಎರಡು ಮನೆ ಬರ್ತಾವ. ಎರಡು ಮನೆ ಬರ್ತಾವ. ಹೆಚ್ಚು ಕಡೆ ಉಳ್ಕ್ಯದ ನಿಮ್ದು ಹಿಂದಿಂದೆಲ್ಲ ಹೊಟ್ಟೋಗೈತಿ. ಮುಂದಿಂದೆಲ್ಲ ಹೋಗೈತಿ. ಮತ್ತ ಅಚ್ಚ ಕಡೆ ಹಿಂದಿಂದ ಏನಾಗಿಲ್ಲ. ಅಚ್ಚ ಕಡೆ ಮನ್ಯಾಕ ಪೂರ್ಣ ಎಲ್ಲ ಇದಾಗಿತ್ತು. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.